ನಮಸ್ಕಾರ. ಇದು ಜಾಣ ಸುದ್ದಿ, ವಿಜ್ಞಾನ ವಿಚಾರ ವಿಸ್ಮಯಗಳ ಧ್ವನಿ ಪತ್ರಿಕೆ. ದಿನ ದಿನವೂ ವಿಜ್ಞಾನ. ಸಂಪುಟ 4 ಸಂಚಿಕೆ 36 ಅಕ್ಟೋಬರ್ 16, 2020. ಜಾಣ ನುಡಿ. ನೆರವು ಪ್ರಗತಿ ಟ್ರಸ್ಟ್, ಕೋಲಾರ. ಸಾಗರ ಗರ್ಭ 1000 ಬಳಕೆ. ಐದು ಕೋಟಿ ರೋಗಿಗಳು. ಇವರಲ್ಲಿ ಪ್ರತಿ ವರ್ಷ ಹುಟ್ಟೋ ಮೊದಲೇ ಸಾಯುವಂತಹ ಸುಮಾರು 1 ಲಕ್ಷದಷ್ಟು ರೋಗಿಗಳು ಸೇರಿಲ್ಲ. ಈ 5 ಕೋಟಿಯಲ್ಲಿ ಸುಮಾರು 20 ಲಕ್ಷ ಕೋಟಿ ಜನರಿಗೆ ತಮಗೆ ಏನು ಕಾಯಿಲೆ ಬಂದಿದೆ ಅನ್ನೋದನ್ನು ಸಹ ತಿಳಿದುಕೊಳ್ಳಲಾಗದಷ್ಟು ಬುದ್ಧಿಮಾಂದ್ಯತೆ ಇರುತ್ತೆ. ಉಳಿದವರು ಗಂಟಲ ಬಾವಿನಿಂದಲೋ ಅತಿಯಾದ ಹಸಿವಿನಿಂದಲೋ ಬಳಲೋದುಂಟು. ಇಷ್ಟೊಂದು ತೊಂದರೆಗೆ ಕಾರಣವಾದುದೊಂದು ಧಾತು ಪ್ರತಿದಿನವೂ ನಾವು ಸೇವಿಸುವ ಉಪ್ಪಿನಲ್ಲಿ ಒಂದಂಶ ಇದ್ದೇ ಇರುತ್ತೆ. ಅಂದ್ರೆ ಇದು ಉಪ್ಪಿನ ಅಂಶವೇನಲ್ಲ, ಇದರ ಪ್ರಾಮುಖ್ಯತೆಯಿಂದಾಗಿಯೇ ಉಪ್ಪಿನಲ್ಲಿ ಒಂದಂಶವನ್ನ ಸೇರಿಸಲೇಬೇಕು ಅಂತ ಕಾನೂನು ಮಾಡಲಾಗಿದೆ. ಹೀಗೆ ನಮ್ಮ ನಿತ್ಯ ಜೀವನದಲ್ಲಿ ಬಲು ಪ್ರಮುಖ ಪಾತ್ರ ವಹಿಸುವ ಧಾತು ಅಯೋಡಿನ್ ನಮ್ಮ ಕಥೆಯ ಇಂದಿನ ವಸ್ತು. ಅಯೋಡಿನ್ ಹ್ಯಾಲೋಜನ್ಗಳು ಎನ್ನುವಂತಹ ಧಾತುಗಳ ಗುಂಪಿಗೆ ಸೇರಿದಂತಹ ಧಾತು. ಈ ಗುಂಪಿನ ಎಲ್ಲಾ ಧಾತುಗಳು ಕೂಡ ಅಲೋಹಗಳು, ಅದರಲ್ಲೂ ಬಹಳ ಪ್ರಬಲವಾದ ಆಮ್ಲಗಳಾಗುವ ಅಲೋಹಗಳು ಅನ್ಬೇಕು. ಕ್ಲೋರಿನ್, ಫ್ಲೋರಿನ್ಗಳು ಈ ಗುಂಪಿನ ಇತರೆ ಪ್ರಮುಖ ಸದಸ್ಯರು. ಬಹುಶಃ ಧಾತುಪಟ್ಟಿಯಲ್ಲಿ ಪ್ರಮುಖ ಗುಣಗಳನ್ನ ಸ್ಪಷ್ಟವಾಗಿ ತೋರಿಸುವುದರಲ್ಲಿ ಈ ಗುಂಪಿನಷ್ಟು ಉತ್ತಮ ಉದಾಹರಣೆ ಬೇರೆ ಇಲ್ಲ ಅನ್ನಬಹುದು. ಪರಮಾಣು ಸಂಖ್ಯೆ ಕಡಿಮೆ ಇರುವ ಧಾತುಗಳು ಅನಿಲಗಳಾಗಿಯೂ, ಪರಮಾಣು ಸಂಖ್ಯೆ ಹೆಚ್ಚಿರುವ ಧಾತುಗಳು ಕ್ರಮೇಣ ದ್ರವ ಹಾಗೂ ಘನವಾಗಿ ಇರುತ್ತವೆ ಅನ್ನೋದು ಒಂದು ನಿಯಮ. ಈ ನಿಯಮವನ್ನ ಧಾತುಪಟ್ಟಿಯಲ್ಲಿರುವ ಹ್ಯಾಲೋಜನ್ ಗುಂಪಿನ ಹೊರತಾಗಿ ಇನ್ಯಾವ ಗುಂಪುಗಳು ಸಹ ಸ್ಪಷ್ಟವಾಗಿ ತೋರೋದಿಲ್ಲ. ಹ್ಯಾಲೋಜನ್ಗಳಲ್ಲಿ ಕ್ಲೋರಿನ್ ಅನಿಲ, ಬ್ರೋಮಿನ್ ದ್ರವ, ಅಯೋಡಿನ್ ಸಾಧಾರಣವಾಗಿ ಹರಳು ರೂಪದಲ್ಲಿ ದೊರೆಯುತ್ತವೆ. ಅಯೋಡಿನ್ ಒಂದು ಅಲೋಹವೆಂದವಷ್ಟೇ. ಕಡು ಊದಾ ಬಣ್ಣದ ಅಯೋಡಿನ್ ಧಾತುಪಟ್ಟಿಯಲ್ಲಿ 53ನೇ ಸ್ಥಾನದಲ್ಲಿದೆ. ಅಂದರೆ ಇದರ ಪರಮಾಣು ಸಂಖ್ಯೆ 53. ಇದರಲ್ಲಿರುವಂತಹ ಎಲೆಕ್ಟ್ರಾನ್ ಹಾಗೂ ಪ್ರೋಟಾನ್ಗಳ ಸಂಖ್ಯೆಯು 63. ಪ್ರೋಟಾನ್ಗಳು ಎಷ್ಟಿರುತ್ತವೆಯೋ ಅಷ್ಟೇ ಸಂಖ್ಯೆಯ ನ್ಯೂಟ್ರಾನ್ಗಳು ಪರಮಾಣುಗಳಲ್ಲಿ ಇರೋದು ಸಾಮಾನ್ಯ. ಹೀಗೆ ಇಲ್ಲದ ಪರಮಾಣುಗಳು ಸ್ಥಿರವಾಗಿರೋದಿಲ್ಲ, ಒಡೆದು ಬೇರೆ ಧಾತುವಾಗಿ ಬಿಡುತ್ತೆ ಅನ್ನುವಂತಹ ನಿಯಮ ಇದೆ. ಇದಕ್ಕೆ ಕಾರಣ ಇಷ್ಟೇ, ಏಕೆಂದ್ರೆ ನ್ಯೂಟ್ರಾನ್ಗಳು ಒಂದೇ ರೀತಿಯ ವಿದ್ಯುತ್ ಗುಣವಿರುವಂತಹ ಪ್ರೋಟಾನ್ಗಳು ಒಟ್ಟಾಗಿರುವಂತೆ ಮಾಡುತ್ತವೆ. ನಿರ್ದಿಷ್ಟ ಸಂಖ್ಯೆಯ ಪ್ರೋಟಾನ್ಗಳು ಇಲ್ಲದಿದ್ರೆ ಇದು ಸಾಧ್ಯ ಇಲ್ಲ. ಈ ರಾಸಾಯನಿಕ ನಿಯಮಕ್ಕೆ 2 ಪ್ರಮುಖ ಅಪವಾದಗಳಿವೆ. ಅವುಗಳಲ್ಲಿ ಮೊದಲನೆಯದು ಹೈಡ್ರೋಜನ್. ಇದರಲ್ಲಿ ನ್ಯೂಟ್ರಾನ್ ಇಲ್ಲವೇ ಇಲ್ಲ. ಮತ್ತೊಂದು ಅಪವಾದ ನಮ್ಮ ಈ ಅಯೋಡಿನ್. ಅಯೋಡಿನಿನ ಸಮಸ್ಥಾನಿ ಪರಮಾಣುಗಳಲ್ಲಿ ಪ್ರೋಟಾನ್ಗಳ ಬಲವನ್ನ ಮೀರಲು ಬೇಕಾದಷ್ಟು ನ್ಯೂಟ್ರಾನ್ಗಳಿಗಿಂತಲೂ ಕಡಿಮೆ ಸಂಖ್ಯೆಯ ನ್ಯೂಟ್ರಾನ್ಗಳಿರುವ ಸಮಸ್ಥಾನಿಗಳಿವೆ. ಇವೆಲ್ಲವೂ ಬಲು ಸ್ಥಿರ ಅನ್ನೋದೇ ವಿಚಿತ್ರ, ಆದ್ರೂ ಸಹ ಸತ್ಯ. ಹಾಗೆ ಅತಿ ಹೆಚ್ಚಿನ ಸಮಸ್ಥಾನಿಗಳಿರುವ ಧಾತು ಅಂದರೆ ಅಯೋಡಿನ್ ಎನ್ನಬಹುದು. ಇದರಲ್ಲಿ ಇದುವರೆಗೂ 38 ಸಮಸ್ಥಾನಿಗಳನ್ನ ಗುರುತಿಸಲಾಗಿದೆ. ಅಂದರೆ ಈ ಸಮಸ್ಥಾನಿಗಳ ಪರಮಾಣು ತೂಕ 108ರಿಂದ 145ರವರೆಗೂ ಇದೆ. ಅರ್ಥಾತ್ ಇವುಗಳಲ್ಲಿ ಇರುವಂತಹ ಪ್ರೋಟಾನ್ಗಳ ಸಂಖ್ಯೆ 55ರಿಂದ 92ರವರೆಗೂ ಇದೆ. ಇವಷ್ಟೇ ಅಲ್ಲ, ಇನ್ನೂ ಹಲವಾರು ಸಮಸ್ಥಾನಿಗಳು ಇರಬಹುದು, ಅದು ನಮಗೆ ಕಂಡಿಲ್ಲ ಅನ್ನೋದು ವಿಜ್ಞಾನಿಗಳ ಅಂದಾಜು. ಅಯೋಡಿನ್ ಒಂದು ಅಲೋಹವಾದರೂ ಸಹ ಇದರ ಬಳಕೆ ಬಹಳ ವಿಭಿನ್ನ. ವೈದ್ಯದಲ್ಲಿ, ಮನೋರಂಜನೆಯಲ್ಲಿ, ರಾಸಾಯನಿಕಗಳಲ್ಲಿ, ಕೃಷಿ ರಾಸಾಯನಿಕಗಳಲ್ಲಿ, ಹೀಗೆ 10 ಹಲವು ನಿತ್ಯ ಬಳಕೆಯ ವಸ್ತುಗಳಲ್ಲಿ ಅಯೋಡಿನ್ ಅನ್ನ ನಾವೆಲ್ಲರೂ ಬಳಸ್ತಾ ಇದ್ದೀವಿ. ಇಷ್ಟು ಪ್ರಮುಖವಾದ ಧಾತುವಿನ ಶೋಧವಾದದ್ದು ಸಹ ವಿಚಿತ್ರವೇ. ಇದರ ಅರಿವು ನಮಗೆ ಗೊತ್ತಾಗಿದ್ದು 1811ರಲ್ಲಿ. ಫ್ರೆಂಚ್ ವಿಜ್ಞಾನಿ ಬರ್ನಾರ್ಡ್ ಕಟ್ರೋಯಿ ಇದನ್ನ ಆಕಸ್ಮಿಕವಾಗಿ ಶೋಧಿಸಿದ.
ಈತ ಒಬ್ಬ ರಾಸಾಯನಿಕದ ವ್ಯಾಪಾರಿ. ಆಗ ಸಿಡಿಮದ್ದಿನ ತಯಾರಿಕೆಗೆ ಬೇಕಾಗಿದ್ದಂತಹ ಪೊಟ್ಯಾಷಿಯಂ ನೈಟ್ರೈಟ್ ಅನ್ನ ಈತ ತಯಾರಿಸ್ತಾ ಇದ್ದ. ಇದಕ್ಕಾಗಿ ಕಟ್ರೋಯಿ ಸಮುದ್ರ ಪಾಚಿಗಳನ್ನ ಸುಟ್ಟು ಆ ಬೂದಿಯನ್ನ ತಾಮ್ರದ ಪಾತ್ರೆಗಳಲ್ಲಿ ಸಲ್ಫ್ಯೂರಿಕ್ ಆಮ್ಲವನ್ನ ಬಳಸಿ ತೊಳಿತಾ ಇದ್ದ. ಇದರಿಂದ ಪೊಟ್ಯಾಷಿಯಂ ಲವಣಗಳು ದೊರೆಯುತ್ತಿದ್ದವಾದರೂ ಸಹ ಪಾತ್ರೆಗಳೇಕೋ ಬಹಳ ಬೇಗನೆ ತೂತು ಬೀಳ್ತಿದ್ವು. ಇದಕ್ಕೆ ಕಾರಣವನ್ನ ಹುಡುಕಿದಾಗ ಸಲ್ಫ್ಯೂರಿಕ್ ಆಮ್ಲದಿಂದ ತೊಳೆದಾಗ ಪಾತ್ರೆಯ ಮೇಲುಭಾಗದಲ್ಲಿ ಕಂಡುಬಂದಂತಹ ಕಡು ಊದಾ ಬಣ್ಣದ ಆವಿ ಶೇಖರವಾಗುವುದನ್ನು, ಪಾತ್ರೆ ತಣಿದಾಗ ಅದು ಹರಳುಗಟ್ಟುವುದನ್ನು, ಇದು ಹರಳುಗಟ್ಟಿದ ಜಾಗದಲ್ಲಿ ಮಾತ್ರ ಪಾತ್ರೆ ತೂತು ಬೀಳುವುದನ್ನು ಆತ ಗಮನಿಸಿದ. ಇದು ಒಂದು ಹೊಸ ಪದಾರ್ಥ ಎಂದು ಅವನಿಗೆ ಅರಿವಾದರೂ ಸಹ ಅದೊಂದು ಧಾತು ಅನ್ನೋದು ತಿಳಿಲಿಲ್ಲ ನೋಡಿ. ಆದರೆ ಈ ಹರಳುಗಳು ಅದು ಹೇಗೋ ಅಂದಿನ ಇನ್ನಿಬ್ಬರು ಪ್ರಸಿದ್ಧ ಫ್ರೆಂಚ್ ವಿಜ್ಞಾನಿಗಳಾದ ಗೇ-ಲುಸಾಕ್ ಮತ್ತು ಆಂಡ್ರೆ ಆಂಪಿಯರ್ ಕೈ ಸೇರಿದ್ವು. ಇವರಿಬ್ಬರು ಇದನ್ನ ಬ್ರಿಟಿಷ್ ವಿಜ್ಞಾನಿ ಹಂಫ್ರಿ ಡೇವಿಗೆ ಪರಿಶೀಲಿಸಲು ಕೊಟ್ರು. ಹಂಫ್ರಿ ಡೇವಿ ಇದನ್ನ ಪರಿಶೀಲಿಸಿ ಇದು ಹೊಸ ಧಾತು ಎಂದು ಗುರುತಿಸಿದ. ತಾನೇ ಅದರ ಮೊದಲ ಅನ್ವೇಷಕ ಅಂತ ಹೆಸರು ಮಾಡ್ದ. ಪಾಪ ಕಟ್ರೋಯಿಗೆ ಅನಂತರ ಈ ಹೆಸರು ಸಿಕ್ಕಿತ್ತಾದ್ರೂ ಸಹ ಲಾಭವೇನೂ ದೊರೆಯಲಿಲ್ಲ. ಆತ ಸಿಡಿಮದ್ದನ್ನ ತಯಾರಿಸುವುದರಲ್ಲಿಯೂ ಸಹ ಸೋತು ಅಯೋಡಿನನ್ನೇ ತನ್ನ ಪ್ರಮುಖ ವ್ಯಾಪಾರವನ್ನಾಗಿ ಮಾಡಿಕೊಂಡ. ಹಾಗಿದ್ದು ಗೆಲ್ಲದೆ ಬಲು ಬಡತನದಲ್ಲಿಯೇ ಮರಣಿಸಿದ ಅನ್ನುತ್ತೆ ಚರಿತ್ರೆ. ಅಯೋಡಿನಿಗೆ ಅದರ ಬಣ್ಣವನ್ನ ನೋಡಿ ಕಟ್ರೋಯಿ ಗ್ರೀಕ್ ಭಾಷೆಯಲ್ಲಿ ಊದಾ ಬಣ್ಣದ ದೇವರಾದ ಐಡಿನ್ನಳ ಹೆಸರನ್ನ ಇದಕ್ಕೆ ನೀಡಿದ. ಐಡಿನ್ ಎಂದು ಕರೆದಿದ್ದ. ಆದರೆ ಡೇವಿ ಇದನ್ನ ಅಯೋಡಿನ್ ಎಂದು ಕರೆದ. ಆ ಹೆಸರೇ ಶಾಶ್ವತವಾಯಿತು. ಹೀಗೆ ಡೇವಿ ಈ ಧಾತುವನ್ನ ಪತ್ತೆ ಮಾಡಿದ್ದಕ್ಕಾಗಿಯಷ್ಟೇ ಅಲ್ಲದೆ ಅದಕ್ಕೊಂದು ಶಾಶ್ವತವಾದ ಹೆಸರನ್ನು ನೀಡಿ ಪ್ರಸಿದ್ಧನಾದ. ಕಟ್ರೋಯಿಯ ಹೆಸರು ಮೂಲೆ ಗುಂಪಾಗೋಯ್ತು. ಅಯೋಡಿನಿನ ಬಳಕೆ ಇಂದು ನೆನ್ನೆದೇನಲ್ಲ. ಸಾವಿರಾರು ವರ್ಷಗಳ ಹಿಂದೆಯೇ ಚೀನಾದಲ್ಲಿ ಈ ಗಳಗಂಡ ರೋಗದ ಚಿಕಿತ್ಸೆಗೆ ಸಮುದ್ರ ಪಾಚಿಯನ್ನ ಅರೆದು ಕುಡಿಸ್ತಾ ಇದ್ರಂತೆ. ಇಂದು ಇದೇ ಸಮುದ್ರ ಪಾಚಿಯಿಂದ ತೆಗೆದ ಅಯೋಡಿನ್ ಅನ್ನ ಇದೇ ರೋಗದ ಚಿಕಿತ್ಸೆಗೆ ಬಳಸಲಾಗ್ತಾ ಇದೆ. ಗಳಗಂಡ ಅಥವಾ ಗಾಯ್ಟರ್ ಪೋಷಕಾಂಶದ ಕೊರತೆಯಿಂದ ಬರುವಂತಹ ರೋಗ. ಆ ಪೋಷಕಾಂಶ ಇನ್ನೇನಲ್ಲ, ಅಯೋಡಿನ್. ಈ ಅಯೋಡಿನ್ ನಮ್ಮ ದೇಹದಲ್ಲಿ ಇರುವಂತಹ ಥೈರಾಯ್ಡ್ ಗ್ರಂಥಿ ಸಮರ್ಪಕವಾಗಿ ಕಾರ್ಯನಿರ್ವಹಿಸಲು, ಅಂದ್ರೆ ಥೈರಾಕ್ಸಿನ್ ಎನ್ನುವಂತಹ ಹಾರ್ಮೋನ್ ತಯಾರಿಸೋದಕ್ಕೆ ಬೇಕು. ಈ ಹಾರ್ಮೋನಿನ ತಯಾರಿಕೆ ಕಡಿಮೆ ಆದಾಗ ಅಥವಾ ಹೆಚ್ಚಾಗಲು ಕಾಯಿಲೆಗಳು ಕಾಣಿಸಿಕೊಳ್ಳುತ್ತವೆ. ಅಯೋಡಿನ್ ಕಡಿಮೆ ಆದಾಗ ಹಾರ್ಮೋನಿನ ಪ್ರಮಾಣವನ್ನ ಸರಿಹೊಂದಿಸಲು ಥೈರಾಯ್ಡ್ ಗ್ರಂಥಿ ಊದಿಕೊಳ್ಳುತ್ತದೆ. ಗಳಗಂಡ ರೋಗ ಕಾಣಿಸಿಕೊಳ್ಳುತ್ತೆ. 1819ರಿಂದಲೇ ಈ ಗಳಗಂಡಕ್ಕೆ ಅಯೋಡಿನ್ ಅನ್ನ ಚಿಕಿತ್ಸೆಯನ್ನಾಗಿ ನೀಡುವಂತಹ ಪದ್ಧತಿ ಬಂದಿತ್ತು. ಅನಂತರ ಈ ಗಳಗಂಡ ರೋಗಕ್ಕೂ ಹಾರ್ಮೋನಿಗೂ ಇರುವ ಸಂಬಂಧ ಸ್ಪಷ್ಟವಾದ ಮೇಲೆ ಅಯೋಡಿನ್ ಅನ್ನ ಈ ಹಾರ್ಮೋನ್ ಅನ್ನ ಕೃತಕವಾಗಿ ತಯಾರಿಸಲು ಬಳಸಲಾಯಿತು. ಇಂದಿಗೂ ಥೈರಾಕ್ಸಿನ್ ಎನ್ನುವ ಹಾರ್ಮೋನ್ ಅನ್ನ ಕೃತಕವಾಗಿ ತಯಾರಿಸುವಾಗ ಅಯೋಡಿನ್ ಅನ್ನ ಬಳಸಲೇಬೇಕು. ಗಳಗಂಡ ರೋಗದ ಪ್ರಮಾಣ ನಮ್ಮ ದೇಶದಲ್ಲಿ ಬಹಳನೇ ಸಾಮಾನ್ಯ. ಹೀಗಾಗಿ ದೇಶದಲ್ಲಿ ಉತ್ಪಾದನೆಯಾಗುವ ಎಲ್ಲ ಅಡಿಗೆ ಉಪ್ಪಿನಲ್ಲಿಯೂ ಅಯೋಡಿನ್ ಸೇರಿಸಲೇಬೇಕು ಎಂದು ಕಟ್ಟುನಿಟ್ಟಿನ ನಿಯಮ ಮಾಡಲಾಗಿದೆ. ಈ ಮೂಲಕ ಎಲ್ಲರಿಗೂ ಅಯೋಡಿನ್ ಒದಗಲಿ ಅನ್ನೋದೇ ಆಶಯ. ಅಯೋಡಿನ್ ಅನ್ನ ಆರಂಭದಲ್ಲಿ ಸಮುದ್ರ ಪಾಚಿಗಳನ್ನ ಒಣಗಿಸಿ ಸುಟ್ಟ ಬೂದಿಯಿಂದಲೇ ತಯಾರಿಸುತ್ತಿದ್ರು. ಆದರೆ ಅನಂತರ ಇದು ಇರುವ ಅದಿರುಗಳ ಪತ್ತೆಯಾದವು. ಅನಂತರ ಈ ಅದಿರಿನಿಂದಲೇ ಅಯೋಡಿನ್ ಅನ್ನ ಪ್ರತ್ಯೇಕಿಸಲು ಆರಂಭಿಸಿದ್ದಾರೆ. ಇಂದು ಪ್ರಪಂಚದಾದ್ಯಂತ ಅಯೋಡಿನ್ನ ಬಳಕೆ ಹೀಗಿದೆ. ಅರ್ಧಕ್ಕರ್ಧದಷ್ಟು ಸ್ಯಾನಿಟೈಸರ್ಗಳು ಅಥವಾ ಸ್ವಚ್ಛಕಾರಕಗಳನ್ನ ತಯಾರಿಸಲು ಬಳಸ್ತಾರೆ. ಉಳಿದರ್ಧದಲ್ಲಿ ಅರ್ಧ ಭಾಗದಷ್ಟನ್ನ ಪ್ರಾಣಿಗಳ ಮೇವು ತಯಾರಿಕೆಯಲ್ಲಿ ಬಳಸಲಾಗುತ್ತೆ. ಉಳಿದದ್ದರಲ್ಲಿ ಅರ್ಧದಷ್ಟು ಔಷಧಗಳಿಗೆ, ಇನ್ನರ್ಧವನ್ನ ರಾಸಾಯನಿಕಗಳ ತಯಾರಿಕೆಯಲ್ಲಿ ಉಪಯೋಗಿಸುವ ಕ್ರಿಯಾವರ್ಧಕಗಳ ತಯಾರಿಕೆಯಲ್ಲಿ ಬಳಸ್ತಾರೆ. ಉತ್ಪಾದನೆಯಾದ ಅಯೋಡಿನಿನ ಉಳಿದಂಶ ಶಾಯಿಗಳು, ಫೋಟೋಗ್ರಫಿ ಪೇಪರ್ಗಳ ತಯಾರಿಕೆಗೆ ವ್ಯಯವಾಗುತ್ತೆ. ಹೀಗೆ ಇದರ ಬಳಕೆ ಬಹಳ ವೈವಿಧ್ಯಮಯ. ಬೆಳ್ಳಿಯ ಅಯೋಡೈಡ್ ಬೆಳಕಿಗೆ ಸ್ಪಂದಿಸುವ ರಾಸಾಯನಿಕ. ಬೆಳಕು ಬಿದ್ದ ಕೂಡಲೇ ಇದು ಪ್ರತಿಕ್ರಿಯಿಸಿ ಬಣ್ಣ ಬದಲಿಸುತ್ತೆ. ಹೀಗಾಗಿ ಇದನ್ನ ಫೋಟೋಗ್ರಫಿ ಕಾಗದದ ಮೇಲೆ ಲೇಪವನ್ನಾಗಿ ಬಳಸ್ತಾರೆ. ಇದೇ ರೀತಿಯಲ್ಲಿಯೇ ಮೀಥೈಲ್ ಅಯೋಡೈಡ್ ಕೀಟನಾಶಕ.
ಜೊತೆಗೆ ಇದು ಸ್ವಲ್ಪ ಬಿಸಿಯಾದ ಕೂಡಲೇ ನೇರವಾಗಿ ಆವಿಯಾಗುವುದರಿಂದ ದವಸ ಧಾನ್ಯಗಳನ್ನ ರಕ್ಷಿಸಲು ಇದನ್ನ ಬಳಸೋದುಂಟು. ಮೀಥೈಲ್ ಅಯೋಡೈಡಿನ ಗುಳಿಗೆಗಳನ್ನ ದವಸ ಧಾನ್ಯಗಳೊಳಗೆ ಇಟ್ಟಾಗ ಅದು ಆವಿಯಾಗಿ ಕೀಟಗಳನ್ನ ನಾಶ ಮಾಡುತ್ತದೆ. ಅಯೋಡಿನಿನ ಕೆಲವು ಸಮಸ್ಥಾನಿಗಳನ್ನ ಥೈರಾಯ್ಡ್ ಕ್ಯಾನ್ಸರ್ ಚಿಕಿತ್ಸೆಯಲ್ಲಿ ಬಳಸೋದುಂಟು. ಅಯೋಡಿನ್ 139 ಎನ್ನುವ ಸಮಸ್ಥಾನಿ ವಿಕಿರಣಶಾಲಿ, ಅಂದರೆ ಇದರ ವಿಕಿರಣಗಳು ಕೆಲವೇ ಕೋಶಗಳಷ್ಟು ದೂರವಷ್ಟೇ ಸಾಗಬಲ್ಲವು. ಹೀಗಾಗಿ ಇವನ್ನ ಥೈರಾಯ್ಡ್ ಕ್ಯಾನ್ಸರ್ ಚಿಕಿತ್ಸೆಗೆ ಬಳಸೋದುಂಟು. ದೇಹ ಹೊಕ್ಕಂತಹ ಬಹುತೇಕ ಅಯೋಡಿನ್ ನೇರವಾಗಿ ಥೈರಾಯ್ಡ್ ಗ್ರಂಥಿಯನ್ನೇ ಸೇರೋದ್ರಿಂದ ಅಲ್ಲಿನ ಕೋಶಗಳನ್ನಷ್ಟೇ ಈ ವಿಕಿರಣಶಾಲಿ ಅಯೋಡಿನ್ ಕೊಲ್ಲುತ್ತದೆ. ಮತ್ತೊಂದು ಚಿಕಿತ್ಸೆಯಲ್ಲಿಯೂ ಅಯೋಡಿನ್ ಬಳಕೆಯಾಗುತ್ತೆ. ಇದೇ ರೀತಿಯಲ್ಲಿ ಪರಮಾಣು ಬಾಂಬೋ, ಪರಮಾಣು ಅಪಘಾತವೋ ಆದಾಗ ವಿಕಿರಣಶಾಲಿ ಅಯೋಡಿನ್ ಏನಾದರೂ ಅಕಸ್ಮಾತ್ತಾಗಿ ದೇಹವನ್ನ ಸೇರಿದ್ರೆ ಅದನ್ನ ತೊಳೆಯಲು ಅಯೋಡಿನ್ ಅನ್ನು ನೀಡುವುದು ಉಂಟು. ಹೀಗೆ ಈ ಧಾತು ಅವಶ್ಯಕ ಪೋಷಕಾಂಶವಷ್ಟೇ ಅಲ್ಲ, ಬಲು ಅನುಕೂಲಿ ರಾಸಾಯನಿಕವೂ ಹೌದು. ಇದು ಇಂದಿನ ಜಾಣನುಡಿ. ರಚನೆ ಕೊಳ್ಳೇಗಾಲ ಶರ್ಮಾ. ಜಾಣಧ್ವನಿ ನವ್ಯ ಎನ್. ನೆರವು ಪ್ರಗತಿ ಟ್ರಸ್ಟ್ ಕೋಲಾರ. ಜಾಣ ಸುದ್ದಿ ಕುರಿತ ಸಲಹೆ, ಸಂದೇಹಗಳು, ಪ್ರಶ್ನೆಗಳು ಇದ್ದಲ್ಲಿ ನೇರವಾಗಿ 9886640328 ಈ ನಂಬರಿಗೆ ಕರೆ ಮಾಡಿ, ಇಲ್ಲವೇ ವಾಟ್ಸಪ್ ಮಾಡಿ.